ನಾಗರಕಟ್ಟೆಯ ನಾಗದೇವತೆಗೆ 6ನೇ ವರ್ಷದ ವಾರ್ಷಿಕೋತ್ಸವ. ಗಂಗಾವತಿ ವಿರುಪಾಪುರ ಸಮೀಪದ ಶ್ರೀ ಸುಬ್ರಹ್ಮಣ್ಯೇಶ್ವರ ನಗರದ ಶ್ರೀ ನಾಗರಕಟ್ಟೆಯ ನಾಗದೇವತೆಗೆ 6ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅಪಾರ ಭಕ್ತಾದಿಗಳ ಮಧ್ಯೆ ಶ್ರಾವಣ ಮಾಸದ ಕೊನೆಯ ಸೋಮವಾರ ದಿನದಂದು ಭಕ್ತಿಯಿಂದ ಜರುಗಿತು. ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್.ಆರ್. ಶ್ರೀನಾಥ್ ನಾಗದೇವತೆಯ ದರ್ಶನ ಪಡೆದು ಪ್ರತಿಯೊಬ್ಬರೂ ಪ್ರೀತಿ, ವಿಶ್ವಾಸ ಹಾಗೂ ಭಾವೈಕ್ಯತೆಯ ಮೂಲಕ ನಾಗದೇವತೆಯ ವಾರ್ಷಿಕೋತ್ಸವ ಆಚರಿಸುತ್ತಿರುವುದು ಸಂತಸದಾಯಕ. ಮುಂದೊಂದು ದಿನ ಸದರಿ ದೇವಸ್ಥಾನ ಬಹುಶಕ್ತಿ ಕೇಂದ್ರವಾಗಿ ಗೋಚರಿಸಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಬಿಜೆಪಿ ಮುಖಂಡ ಸಿಂಗನಾಳ ವಿರೂಪಾಕ್ಷಪ್ಪ ಮಾತನಾಡಿ, ಮುಕ್ಕೋಟಿ ದೇವತೆಗಳಲ್ಲಿ ನಾಗದೇವತೆಯ ಅನುಗ್ರಹ ಸಹ ಮುಖ್ಯವಾಗಿದ್ದು, ಚರ್ಮರೋಗ ನಿವಾರಣೆ, ಸಂತಾನ ಪ್ರಾಪ್ತಿಗಾಗಿ, ನಾಗದೋಷ ನಿವಾರಣೆಗಾಗಿ ನಾಗದೇವತೆಯ ಪೂಜೆ ಅವಶ್ಯಕ ಎಂದು ಹೇಳಿದರು. ಇದಕ್ಕೂ ಮುಂಚೆ ಗಂಗಾ ಪೂಜೆ, ಮಹಾಸಂಕಲ್ಪ, ನಾಗದೇವತೆಗೆ ಅಭಿಷೇಕ ಮತ್ತಿತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸುರೇಶ್, ಮಹೇಶ್, ಸಾಗರ್, ಅಯೂಬ್ ಖಾನ್, ವೆಂಕಣ್ಣ, ಭೀಮಣ್ಣ, ಪಿ ವೆಂಕಟೇಶ್ವರ ರಾವ್ ಸೇರಿದಂತೆ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ತೀರ್ಥ ಮಹಾಪ್ರಸಾದದೊಂದಿಗೆ ಸಂಪನ್ನಗೊಂಡಿತು. ಇವತ್ತು ಗಂಗಾವತಿ ನಗರದಲ್ಲಿ ಸರೋಜನಗರ ಈ ಭಾಗದ ಬಹಳ ಪುರಾತನ ದೇವಸ್ಥಾನ ಆಗಿರ್ತಕ್ಕಂಥ ನಾಗಪ್ಪನ ಕಟ್ಟಿಗೆ ಇವತ್ತು 6ನೇ ವರ್ಷ ನಡೀತಾ ಇದೆ. ಇವತ್ತು ಇಲ್ಲಿ ನಾಗರಿಕರು, ಭಕ್ತಾದಿಗಳೆಲ್ಲ ಸೇರಿಕೊಂಡು ಪ್ರತಿ ವರ್ಷ ಅನ್ನದಾಸೋಹ ಮತ್ತು ನಾಗಪ್ಪನಿಗೆ ಅಭಿಷೇಕ ಎಲ್ಲ ಮಾಡ್ತಕ್ಕಂಥ ಒಂದು ಪದ್ಧತಿ ಇಟ್ಕೊಂಡು ಇವತ್ತು ಸಾರ್ವಜನಿಕರಿಗೆ ಪ್ರಸಾದದ ವ್ಯವಸ್ಥೆ ಜೊತೆಗೆ ಇವತ್ತು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇದು ಶಾಂತಿ ಸಂದೇಶ ಹೋಗಬೇಕು. ಯಾಕಂದರೆ ಅದು ಏನೇ ಹಬ್ಬಗಳು ಆಚರಣೆ ಮಾಡಿದ್ರು ಕೂಡ ಸರ್ವ ಲೋಕಕ್ಕೆ ಜಗತ್ತಿಗೆ ಕಲ್ಯಾಣಕ್ಕಾಗಿ, ಶಾಂತಿಗಾಗಿ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ. ಅದರಿಂದ ಇವತ್ತು ನಾಗದೇವತೆ ಸಮಸ್ತ ಮಾನವ ಕುಲಕ್ಕೆ ಒಳ್ಳೆಯ ಸುಖ ಶಾಂತಿ ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತೇನೆ. ವಿರುಪಾಪುರ ನಗರದ ಸುಬ್ರಹ್ಮಣ್ಯ ನಗರದ ನಾಗಪ್ಪನ ಕಟ್ಟಿ ಅಂದೇ ಪ್ರಚಲಿತ ಆದಂಥ ಈ ಒಂದು ದೇವಸ್ಥಾನ ಇದು 6 ವರ್ಷದಿಂದ ಪೂಜೆ ಪುನಸ್ಕಾರಗಳ ಜೊತೆಗೆ ಗಂಗೆ ಪೂಜೆ ಮಾಡಿ ಅನೇಕ ತಾಯಂದಿರು, ಸೋದರಿಯರು ಗಂಗೆ ಪೂಜೆ ಮಾಡಿ ಮೆರವಣಿಗೆ ಮುಖಾಂತರ ಬಂದು ಇವತ್ತು ಪೂಜೆ ಮಾಡುವ ಮುಖಾಂತರ ಈ ಭಾಗದ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡುವಂಥ ಕೆಲಸ ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯರು, ಯುವ ಮಿತ್ರರು ಸೇರಿ ಮಾಡ್ತಾ ಇದ್ದಾರೆ. ಇದು ಇನ್ನೂ ಹೆಚ್ಚೆಚ್ಚಿಗೆ ಬೆಳೆಯುವಂಥ ಈ ನಾಗಪ್ಪನ ಕಟ್ಟಿ ಮುಂದಿನ ದಿನಮಾನದಲ್ಲಿ ಎಲ್ಲ ಈ ಭಾಗದ ಹಿರಿಯರು ಮತ್ತು ಯುವತಿಯರು, ಸೋದರ ಸೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಗಪ್ಪನ ದೇವಮಾತೆಗೆ ಋಣಿಯಾಗಿ ಕೆಲಸ ಮಾಡುವಂಥ ಕಾರ್ಯವನ್ನು ಪ್ರತಿಯೊಬ್ಬರು ಮಾಡಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ನಾಗಪ್ಪನ ಕಟ್ಟಿಯ ಎಲ್ಲ ಭಕ್ತಾದಿಗಳಿಗೆ ಶುಭಾಶಯಗಳನ್ನು ತಿಳಿಸ್ತೇನೆ.